ರೀಸೆಂಟ್ ಆಗಿ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಯ್ತು. ಅದೇನಂದ್ರೆ LPU ಯೂನಿವರ್ಸಿಟಿಯ ಒಂದು ಹುಡುಗಿ ಹಾಸ್ಟೆಲ್ ರೂಮ್ ನಲ್ಲಿ ವಾಮಾಚಾರವನ್ನ ಮಾಡ್ತಿದ್ದಂತ. ಅಂಡ್ ಆಕೆ ಫ್ರೆಂಡ್ಸ್ ವಿಡಿಯೋ ತೆಗೆದು ಆ ವಾರ್ಡನ್ ತೋರಿಸಿದ್ರು. ಆನಂತರ ಆ ವಾರ್ಡನ್ ಬಂದು ಚೆಕ್ ಮಾಡಿದ್ರೆ ಆ ಬ್ಲಾಕ್ ಮ್ಯಾಜಿಕ್ ಮಾಡ್ತಿರುವಂತ ವಿಡಿಯೋನು ಕೂಡ ರೆಕಾರ್ಡ್ ಆಗಿದೆ. ಅಂಡ್ ಆಕೆನು ಕೂಡ ಸಿಗಾಕೊಂಡ್ಲು. ಅಂಡ್ ಆ ಸೋಷಿಯಲ್ ಮೀಡಿಯಾದ ಪ್ರಕಾರ ಆ ಬ್ಲಾಕ್ ಮ್ಯಾಜಿಕ್ ಮಾಡೋದಕ್ಕೆ ತನ್ನ ಫ್ರೆಂಡ್ಸ್ ಗಳ ಕೆಲ ವಸ್ತುಗಳನ್ನು ಕೂಡ ಬಳಸ್ಕೊಂಡಿದ್ಲಂತ. ಇದನ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಬಟ್ ಇದ್ರ ಬಗ್ಗೆ ರಿಯಲ್ ಫ್ಯಾಕ್ಟ್ ಏನು ಅಂತ ಚೆಕ್ ಮಾಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿದಾರೆ. ಅಂಡ್ ಆ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಹೇಳೋದೇನಂದ್ರ ಆಕೆ ಸುಮ್ನೆ ಮೆಡಿಟೇಷನ್ ಮಾಡ್ತಿದ್ದಾಳೆ. ಅಂಡ್ ಇನ್ನೊಬ್ರೇನೋ ಅವ್ರಿಗೆ ನಿಜವಾಗ್ಲೂ ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ದಾಳೆ ಅಂತ. ಅಂಡ್ ಇನ್ನು ಕೆಲವರಂತೂ ಅದನ್ನ ಪ್ರಾಂಕ್ ಅಂತಾನು ಹೇಳ್ತಿದ್ರು. ಆದ್ರೆ ಮೇ ಬಿ ಪ್ರಾಂಕ್ ಆಗಿರ್ಬೋದು. ಬಟ್ ಆನ್ ದ ಅದರ್ ಸೈಡ್ ಇಂಡಿಯನ್ ಯೂತ್ ತುಂಬಾನೇ ಹೆಚ್ಚಾಗಿ ಈ ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರ ಮಾಡೋದಕ್ಕೆ ತುಂಬಾನೇ ಅಡಿಕ್ಟ್ ಆಗ್ತಿದಾರೆ. ಅಂಡ್ ಇದ್ರ ಬಗ್ಗೆ ಸೈಡ್ ಗಿಟ್ರೆ ರೀಸೆಂಟ್ ಆಗಿ 2022ರಲ್ಲಿ ಟೈಮ್ಸ್ ಎಂಟರ್ಟೈನ್ಮೆಂಟ್ ನಲ್ಲಿ ಬಂದಿರೋ ಈ ಆರ್ಟಿಕಲ್ ಪ್ರಕಾರ ಒಬ್ಬಾಕೆ ತನ್ನ ಗಂಡನನ್ನ ಮನೇಲಿ ಒಬ್ಬರೇ ಇದ್ದಾಗ ಬ್ಲಾಕ್ ಮ್ಯಾಜಿಕ್ ಮಾಡ್ತಿರುವಂತ ದೃಶ್ಯವನ್ನ ನೋಡಿದ್ರಂತೆ. ಅಂಡ್ ಅದೇ ವರ್ಷದಲ್ಲಿ ಕೇರಳದ ಇಬ್ರು ವ್ಯಕ್ತಿಗಳು ಒಬ್ಬ ಪುಟ್ಟ ಹುಡುಗನ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಸಿಗಾಕೊಂಡ್ರು. ಅಂಡ್ ಇನ್ನು ತುಂಬಾನೇ ಇನ್ಸಿಡೆಂಟ್ಸ್ ಇದಾವೆ. ಬಟ್ ಅಸಲಿ ಕ್ವಶನ್ ಏನು ಅಂದ್ರೆ ವೈ ಯಾಕಂತ ಅಸಲಿ ಈ ಜನರೇಷನ್ ಕೂಡ ಈ ಬ್ಲಾಕ್ ಮ್ಯಾಜಿಕ್ ಗೆ ಯಾಕೆ ಅಭ್ಯಾಸವಾಗ್ತಿದಾರೆ. ರೀಸೆಂಟ್ ಆಗಿ ಮೈಲ್ ಟುಡೇ ಮಾಡಿರುವಂತ ಆನ್ ಗ್ರೌಂಡ್ ಪ್ರಕಾರ ತುಂಬಾ ಜನ ಯಂಗ್ ಜನರೇಷನ್ ನಲ್ಲಿ ಇರೋರು ಅವರ ಲೈಫ್ ನಲ್ಲಿ ಇರೋ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ಬ್ಲಾಕ್ ಮ್ಯಾಜಿಕ್ ಮಾಡುವಂತ ತಾಂತ್ರಿಕರನ್ನ ಅಪ್ರೋಚ್ ಆದ್ರೆ ಆಗ್ತಿದಾರಂತೆ. ಅಂಡ್ ಹಾಗೆ ಆ ತಾಂತ್ರಿಕರ್ ಹಾಗೆ ಮಾಡಿದ್ರೆ ಅವರ ಲೈಫ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿದಾವಂತೆ. ಅಂಡ್ ಅದೇ ರಿಸರ್ಚ್ ಪ್ರಕಾರ ಅವರು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸೈಂಟಿಫಿಕ್ ಅಪ್ರೋಚ್ ಗಿಂತಾನು ಈ ಬ್ಲಾಕ್ ಮ್ಯಾಜಿಕ್ ಮೇಲೆ ತುಂಬಾ ಹೆಚ್ಚಾಗಿ ಡಿಪೆಂಡ್ ಆಗಿದಾರಂತೆ. ಇಲ್ಲಿ ನ್ಯೂಸ್ ನೋಡಿ, ಯಶಿಕಾ ಅನ್ನೋ 16 ಇಯರ್ಸ್ ಏಜ್ ಇರುವಂತ ಒಂದು ಟೀನೇಜ್ ಹುಡುಗಿ ಇಂಡಿಯಾ ಟುಡೇ ಕೊಟ್ಟಿರುವಂತ ಒಂದು ಇಂಟರ್ವ್ಯೂ ಅಲ್ಲಿ ಟಿಂಡರ್ ಅನ್ನೋ ಒಬ್ಬ ಹುಡುಗ ಪರಿಚಯವಾದಂತೆ. ಅಂಡ್ ಕೆಲವು ದಿನಗಳ ನಂತರ ಆ ಹುಡುಗ ಈ ಯಶಿಕಾ ಅನ್ನೋ ಹುಡುಗಿಯ ಮೇಲೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ವಂತ. ಇನ್ನಾಕೆ ಏನ್ ಮಾಡಿದ್ಲು, ಬ್ಲಾಕ್ ಮ್ಯಾಜಿಕ್ ಮಾಡೋರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರೊಂದ್ 20,000 ಡಿಮ್ಯಾಂಡ್ ಮಾಡಿದ್ರಂತೆ. ಅವ್ರ 20,000 ತಗೊಂಡು ಇನ್ನ ಪೂಜೆಗಳು ಕೂಡ ಮಾಡ್ಕೊಟ್ರಂತೆ. ಅಂಡ್ ಆ ನಂತರ ಯಶಿಕಾ ಕೈಯಿಂದನು ಪೂಜೆ ಕೂಡ ಮಾಡಿಸಿ ಒಂದು 3 days ವೈಟ್ ಮಾಡ್ಬೇಕು ಅಂತ ಹೇಳಿ ಕಳ್ಸಿದ್ರಂತ. ಅಂಡ್ ಹಾಗೆ ಅವ್ರು ಹೇಳಿರೋ ಪ್ರಕಾರನೇ ವೈಟ್ ಮಾಡಿದ್ಲು. ಆದ್ರೆ ಆತನಿಗೆ ಏನು ಆಗದೆ ಇರೋದ್ರಿಂದ ಆಕೆ ಹೋಗಿ ಮತ್ತೆ ಅವ್ರನ್ನ ಕೇಳಿದ್ರೆ ಆತನಿಗೆ ಇನ್ನೊಂದು ಗರ್ಲ್ ಫ್ರೆಂಡ್ ಇದ್ದಾಳೆ. ಆಕೆ ಮೇಲೆ ಆತನಿಗೆ ಲವ್ ಅಫೇರ್ ಜಾಸ್ತಿ ಇರೋದ್ರಿಂದ ನನ್ನ ಮಾಟ ಮಂತ್ರನು ಕೂಡ ಕೆಲಸ ಮಾಡ್ಲಿಲ್ಲ ಅಂತ ಹೇಳ್ತಾನಂತ. ಸೊ ಈ ಸಾರಿ ಇನ್ನೂ ಗಟ್ಟಿಯಾಗಿ ಪೂಜೆ ಮಾಡ್ತೀನಿ, ಹಣ ತಗೊಂಡ್ ಬಾ ಅಂತ ಹೇಳ್ತಾನಂತ. ಇನ್ನ ಆಕೆ ಇನ್ನೊಂದ್ಸರಿ ಮತ್ತೆ ಆ ಕಡೆ ಹೋಗ್ಲೂ ಇಲ್ವಂತ. ಇನ್ನ ಮಾಡೋದೇನು ಇಲ್ಲ ಅಂತ ಆಕೆ ಲೈಫಲ್ಲಿ ಮೂವ್ ಆನ್ ಆಗೋದ್ರು. ಇಲ್ಲೊಂದು ಗಮನಿಸಿದ್ರೆ ಯಶಿಕಾ ವಯಸ್ಸು ಕೇವಲ 16 ವರ್ಷನ. ಸೊ ಆಕೆ ಯಾಕೆ ಬ್ಲಾಕ್ ಮ್ಯಾಜಿಕ್ ಅಪ್ರೋಚ್ ಆಗಿ ಅದ್ರ ಮೇಲೆ ಪ್ರಾಕ್ಟೀಸ್ ಯಾಕೆ ಮಾಡಿದ್ಲು ಅಂದ್ರ ಈಗ ಬರೀ ಈ ಯಶಿಕಾ ಒಬ್ರೇ ಅಲ್ಲ, ತುಂಬಾ ಜನ ಟೀನೇಜರ್ಸ್ ಹೀಗೆ ಮಾಡ್ತಿದಾರೆ. ಬಟ್ ಯಾಕೆ ಹೀಗಂದ್ರೆ ವೈಸ್ ಚೇರ್ಮನ್ ಆಫ್ ಸೈಕಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಟ್ ಗಂಗಾರಾಮ್ ಹಾಸ್ಪಿಟಲ್ ಅಲ್ಲಿರೋ ರಾಜೀವ್ ಮೆಹ್ತಾ ಪ್ರಕಾರ ಈ ತಾಂತ್ರಿಕ್ಸ್ ಇಲ್ವಾ ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ಸ್ ಮಾಡೋರು ಸೇಲ್ ಮಾಡ್ತಿರೋದು ಅವರ ಪೂಜೆಗಳನ್ನ, ಅವರ ಮಾಟ ಮಂತ್ರಗಳನ್ನಲ್ಲ. ಅವ್ರು ಸೆಲ್ ಮಾಡ್ತಿರೋದು ಒಂದು ನಂಬಿಕೆಯನ್ನ. ಅಂಡ್ ಅಟ್ ಪ್ರೆಸೆಂಟ್ ಡೇಸ್ ಯಂಗ್ ಜನರೇಷನ್ಸ್ ತುಂಬಾನೇ ಫಾಸ್ಟ್ ಆಗಿದ್ದಾರೆ. ಸೊ ಅವ್ರಿಗೆ ಇನ್ಸ್ಟೆಂಟ್ ಆಗಿ ಎಲ್ಲ ಆಗ್ಬಿಡ್ಬೇಕು. ಆದ್ರಿಂದಾನೆ ಇಂತಹ ಪೂಜೆಗಳನ್ನ ಮಾಡೋದಕ್ಕೂ ಕೂಡ ಹಿಂದೆ ಹೆಜ್ಜೆ ಹಾಕೋದಿಲ್ಲ ಅಂತ ಹೇಳ್ತಿದಾರೆ. ಇದು ನಿಜಾನೇ. ಇನ್ಫ್ಯಾಕ್ಟ್ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಈ ಕೈ ಚಳಕ ಮಾಡೋರು ಇದಾರೆ ಅಂದ್ರೆ ಅವ್ರು ಅದಕ್ ಮುಂಚೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಅದು ಸಕ್ಸಸ್ಫುಲ್ ಆಗಿ ಮತ್ತೆ ಅದೇ ಪದ್ಧತಿಗಳನ್ನ ಫಾಲೋ ಆಗ್ತಿದ್ದಾರೆ. ಅಂಡ್ ನನ್ನ ಒಪಿನಿಯನ್ ಆದ್ರೆ ಈ ಬ್ಲಾಕ್ ಮ್ಯಾಜಿಕ್ ಮಾಡೋರು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಈಗ ರಿಯಲ್ ಆಗಿ ಬ್ಲಾಕ್ ಮ್ಯಾಜಿಕ್ ಮಾಡೋಂತವ್ರು ತುಂಬಾ ಕಡಿಮೆ ಮಂದಿ ಇದಾರೆ. ಒಂದ್ ವೇಳೆ ಈ ಬ್ಲಾಕ್ ಮ್ಯಾಜಿಕ್ ನಿಜವಾಗ್ಲೂ ಇದ್ರು ಕೂಡ ನಮ್ಗೆ ಇನ್ಸ್ಟೆಂಟ್ ಆಗಿ ವರ್ಕ್ ಆದ್ರೂ ಕೂಡ ನಮ್ಗೆ ಅದರಿಂದ ತುಂಬಾನೇ ಸೈಡ್ ಎಫೆಕ್ಟ್ಸ್ ಇರ್ತವೆ. ಅಂಡ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಆ ಬ್ಲಾಕ್ ಮ್ಯಾಜಿಕ್ ಮಾಡೋರು ಯಾರು ಕೂಡ ಹೀಗ್ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಹೆಲ್ಪ್ ಮಾಡೋದಿಲ್ಲ. ಅಂಡ್ ಒಂದ್ ವೇಳೆ ಹೆಲ್ಪ್ ಮಾಡಿದ್ರು ದುಡ್ಡನ್ನ ತಗೊಳ್ಳೋದು ಇಲ್ಲ. ಸ್ವಲ್ಪ ನೀವೇ ಥಿಂಕ್ ಮಾಡಿ. ಅಸಲಿಗೆ ಶಾರ್ಟ್ ವೇ ಯಾವತ್ತಿಗೂ ಒಳ್ಳೇದಲ್ಲ. ಸೊ ಇದು ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಅಂಡ್ ಇದ್ರ ಬಗ್ಗೆ ನೀವೇನ್ ಅನ್ಕೊಳ್ತಿದ್ರೋ ತಪ್ಪದೆ ಒಂದು ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.